ಕರ್ನಾಟಕ ರೈತರಿಗೆ ಬಂಪರ್ ಸುದ್ದಿ. ಕೃಷಿ ಪಂಪ್ ಸೆಟ್ಗೆ 1 ಲಕ್ಷ ಸಹಾಯಧನ. ಸೌರ ಕೃಷಿ ಪಂಪ್ ಸೆಟ್ ಅಳವಡಿಕೆಗೆ ಸರ್ಕಾರದಿಂದ 80% ಸಹಾಯಧನ ದೊರೆಯಲಿದೆ. ಅರ್ಹ ರೈತರು ಹೇಗೆ ಅರ್ಜಿ ಹಾಕಬಹುದು ಮತ್ತು ಯಾವ ಮಟ್ಟದ ಹಣಕಾಸು ನೆರವು ಸಿಗುತ್ತದೆ ಎಂಬ ಸಂಪೂರ್ಣ ವಿವರ ಇಲ್ಲಿದೆ. ಕುಸುಮ್ ಬಿ ಯೋಜನೆಯಡಿಯಲ್ಲಿ 50% ಸಹಾಯಧನ ನೀಡಲಾಗುತ್ತಿದೆ. 3 HP ಪಂಪ್ ಸೆಟ್ಗೆ 1 ಲಕ್ಷ ರೂಪಾಯಿ, ಹೆಚ್ಚಿನ ಸಾಮರ್ಥ್ಯಕ್ಕೆ 1.5 ಲಕ್ಷ ರೂಪಾಯಿ ಸಹಾಯಧನ. ಆನ್ಲೈನ್ ಪೋರ್ಟಲ್ ಮೂಲಕ ಸರಳ ನೋಂದಣಿ ಅವಕಾಶ. ರೈತ ಬಂಧುಗಳೇ, ಸರ್ಕಾರದಿಂದ ನಿಮಗಾಗಿ ಮತ್ತೊಂದು ಸೂಪರ್ ಸೌಲಭ್ಯ ಬಂದಿದೆ. ಹೌದು, ರೈತರಿಗೆ ಹೆಚ್ಚು ಲಾಭ ನೀಡುವ ಸೌರ ಕೃಷಿ ಪಂಪ್ ಸೆಟ್ ಅಳವಡಿಕೆಗೆ 80% ಸಹಾಯಧನ ಒದಗಿಸಲಾಗುತ್ತಿದೆ. ಇದು ಕೃಷಿಯಲ್ಲಿ ವಿದ್ಯುತ್ ಬಳಕೆಯನ್ನು ಕಡಿಮೆ ಮಾಡುವುದಲ್ಲದೆ ದೀರ್ಘಕಾಲದ ಲಾಭವನ್ನು ತರುವ ಯೋಜನೆ. ಇದೀಗ ಕುಸುಮ್ ಬಿ ಯೋಜನೆಯಡಿ 3 HP ಸಾಮರ್ಥ್ಯದ ಸೋಲಾರ್ ಪಂಪ್ ಸೆಟ್ಗಳಿಗೆ 50% ಸಹಾಯಧನ ಸಿಗಲಿದೆ. 3 HPಗೆ 2 ಲಕ್ಷ ರೂಪಾಯಿ ಖರ್ಚಾದರೆ 1 ಲಕ್ಷ ರೂಪಾಯಿ ಸಹಾಯಧನ ದೊರೆಯುತ್ತದೆ. ಅದೇ ರೀತಿ ಹೆಚ್ಚಿನ ಸಾಮರ್ಥ್ಯದ ಪಂಪ್ ಸೆಟ್ಗಳಿಗೆ 3 ಲಕ್ಷ ರೂಪಾಯಿ ಖರ್ಚಿಗೆ 1.5 ಲಕ್ಷ ರೂಪಾಯಿ ಸಹಾಯಧನ ದೊರೆಯಲಿದೆ. ಹೇಗಿದೆ ಯೋಜನೆ? ರೈತರಿಗೆ ನಿಜಕ್ಕೂ ಬಂಪರ್ ಆಫರ್ ಅಲ್ಲವೇ? ಹಾಗೆ ಕುಸುಮ್ ಸಿ ಯೋಜನೆಯಡಿ ಖಾಸಗಿ ಮತ್ತು ಸರ್ಕಾರಿ ಜಮೀನುಗಳಲ್ಲಿ ಸೋಲಾರ್ ವಿದ್ಯುತ್ ಉತ್ಪಾದನೆ ಮಾಡಿ ಗ್ರಿಡ್ಗೆ ಪೂರೈಸುವ ಅವಕಾಶವಿದೆ. ಈ ಮೂಲಕ ರೈತರು ಸತತ ಆದಾಯವನ್ನು ಸಂಪಾದಿಸಬಹುದು. ಇಂಧನ ಸಚಿವರ ಮಾತಿನಲ್ಲಿ ಹೇಳುವುದಾದರೆ, ರೈತರು ಸೋಲಾರ್ ಪಂಪ್ ಸೆಟ್ ಅಳವಡಿಕೆಗೆ ಮುಂದೆ ಬಂದರೆ ಹೆಚ್ಚು ಅನುಕೂಲ ಪಡೆಯುತ್ತಾರೆ. ರೈತರನ್ನು ತಕ್ಷಣವೇ ಆನ್ಲೈನ್ ಪೋರ್ಟಲ್ನಲ್ಲಿ ನೋಂದಾಯಿಸಿಕೊಳ್ಳಲು ಆಹ್ವಾನಿಸಲಾಗಿದೆ. ಹೌದು, /sauramitra.com ಪೋರ್ಟಲ್ ಮೂಲಕ ನಿಮ್ಮ ಆಧಾರ್, RTC ಹಾಗೂ ಬ್ಯಾಂಕ್ ವಿವರಗಳೊಂದಿಗೆ ತಕ್ಷಣ ಅರ್ಜಿ ಸಲ್ಲಿಸಿ. ಮುಂದಿನ ಬೆಳಕಿನ ಬದುಕಿಗೆ ಪ್ರಾರಂಭವನ್ನು ಮಾಡಿ.